ವೇದಿಕೆಯಲ್ಲಿ ಉಪಸ್ಥಿತರಿರತಕ್ಕಂತಹ ಉಲಮಾ ನೇತಾರರೇ, ಈ ಜಮಾತ್ ಕಮಿಟಿಯ ಭಾರವಾಹಿಗಳೇ, ಅದೇ ರೀತಿ ವಿವಿಧ ಸಂಘಟನೆಗಳ ಸಂಸ್ಥೆಗಳ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಯನ್ನು ಗೈದವರ ಎಲ್ಲ ವ್ಯಕ್ತಿತ್ವಗಳೇ, ಎಲ್ರಿಗೂ ಕೂಡ ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಈ ಒಂದು ವೇದಿಕೆಯಲ್ಲಿ ನಿಂತು ಮಾತನಾಡಲಿಕ್ಕೆ ಬಹಳ ಹೆಮ್ಮೆ. ಯಾಕಂತ ಹೇಳಿದ್ರೆ ಬಹಳಷ್ಟು ಉತ್ತಮ ಮಾದರಿಯುತವಾದಂತಹ ಸಂದೇಶವನ್ನ ಈ ಒಂದು ಕಾರ್ಯಕ್ರಮ ಸಾರ್ತಾ ಇದೆ. ಈಗಾಗಲೇ ಡಾಕ್ಟರ್ ಅವರು ಹೇಳಿದ್ರು, ಬಹುಶಃ ನನ್ನ ವಿದ್ಯಾರ್ಥಿ ಕಾಲದಿಂದಲೇ ನಾವು ಅವರ ಆಸ್ಪತ್ರೆಯನ್ನೆಲ್ಲ ಕೇಳಿ ಬೆಳೆದಂತವರು. ಅವರೊಂದು ಮಾತನ್ನು ಹೇಳಿದ್ರು, ಸಮಾಜದಲ್ಲಿ ಗೋಡೆಗಳನ್ನ ನಿರ್ಮಿಸಲಾಗ್ತಾ ಇದೆ, ಭಾವೈಕ್ಯತೆಗಳನ್ನ, ಸೌಹಾರ್ದತೆಗಳನ್ನ, ಒಗ್ಗೂಡುವಿಕೆಗಳನ್ನ ಹೊಡೆದು ಹಾಕುವಂತಹ ಪ್ರಯತ್ನಗಳು ನಡೆಯುತ್ತಾ ಇದೆ. ಇದೆಲ್ಲದರ ನಡುವೆ ಮೊಹಮ್ಮದ್ ದೀಪಕ್ನವರು ಹುಟ್ಟಿಕೊಳ್ತಾ ಇದ್ದಾರೆ. ಇದೆಲ್ಲದರ ನಡುವೆ ಬಹಳಷ್ಟು ವ್ಯಕ್ತಿತ್ವಗಳು ಸಮಾಜವನ್ನ ಕಟ್ಟುವಂತಹ, ಸಮಾಜವನ್ನ ಬೆಸೆಯುವಂತಹ, ಸಮಾಜದಲ್ಲಿ ಸೌಹಾರ್ದತೆಯ ಬದುಕಿದಂತಹ ಹಿನ್ನೆಲೆಗಳನ್ನ ದೊಡ್ಡ ಧ್ವನಿಯಲ್ಲಿ ಹೇಳುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ಒಂದು ಉದಾಹರಣೆಯಾಗಿದೆ ಈಗಾಗಲೇ ಸನ್ಮಾನಿಸಲ್ಪಟ್ಟಂತಹ ಕಲಾವಿದ, ಯಕ್ಷಗಾನ ಕಲಾವಿದರು ಏನು ಮಾತಾಡಿದ್ರು ಅವರು. ಬಹುಶಃ ಈ ದೇಶದಲ್ಲಿ ಇವತ್ತು ನಮಗೆ ಕಾಣಲಿಕ್ಕೆ ಸಿಗುವಂತಹ ಬೆಳವಣಿಗೆಗಳು ಇದಾಗಿದೆ. ಸಮಾಜವನ್ನ ಒಡೆಯುವವರು ಒಂದು ಕಡೆ ಇದ್ದಾರೆ, ಸಮಾಜವನ್ನ ಕಟ್ಟುವವರು ಒಂದು ಕಡೆ ಇದ್ದಾರೆ. ಸೌಹಾರ್ದತೆಯನ್ನ ಹೊಡೆಯುವವರೊಂದು ಕಡೆ ಇದ್ದಾರೆ, ಸೌಹಾರ್ದತೆಯನ್ನ ಉಳಿಸುವವರೊಂದು ಕಡೆ ಇದ್ದಾರೆ. ಇಲ್ಲಿ ಈ ಕಾಲಘಟ್ಟದಲ್ಲಿ ಅಧಿಕವಾಗಬೇಕಾದಂತಹದ್ದು ಸಮಾಜವನ್ನ ಕಟ್ಟುವ ಕೆಲಸಗಳಾಗಿದೆ. ನಾವು ಹಿಂದೆಲ್ಲ ನೋಡ್ತಾ ಇದ್ದೇವೆ, ಯಾವುದೋ ಶೆಟ್ರನ ಗದ್ದೆಯಲ್ಲಿ ಬೆಳೆದಂತಹ ಬೆಲೆಯ ಆ ಅಕ್ಕಿಯ ಮುಡಿಯನ್ನ ಮಸೀದಿಗೆ ಹರಕೆಯನ್ನಾಗಿ ನೀಡ್ತಾ ಇದ್ದಂತಹದ್ದು. ಉಪವಾಸದ ಸಂದರ್ಭದಲ್ಲಿ ಮಸೀದಿಗಳಲ್ಲಿ ಇಫ್ತಾರ್ ಕಾರ್ಯಕ್ರಮವನ್ನ ಇತರ ಧರ್ಮದವರು ಮಾಡ್ತಾ ಇದ್ದಂತಹದ್ದು. ಈ ಕಾಲಘಟ್ಟಗಳು ಎಲ್ಲಿಗೆ ಹೋಯಿತು ಅಂತೇಳಿ ನಾವು ಹುಡುಕಬೇಕಾಗಿದೆ. ಈ ಕಾಲಘಟ್ಟವನ್ನ ಇಲ್ಲಿ ಇಲ್ಲದಾಕಿಸಿದಂತಹ ಪ್ರಯತ್ನಗಳ ಕುರಿತು ನಾವು ಮನದಟ್ಟು ಮಾಡಿಕೊಳ್ಬೇಕಾಗಿದೆ. ಯಾರನ್ನೂ ಕೂಡ ಯಾವುದೇ ಸಂದರ್ಭದಲ್ಲಿಯೂ ಕೂಡ ಭಯವಿಲ್ಲದೆ ನಡೆಯುವಂತಹ ಒಂದು ಭಾರತವನ್ನ, ಒಂದು ಸಮಾಜವನ್ನ ಹುಡುಕಬೇಕಾದಂತಹ ಕಾಲಘಟ್ಟದಲ್ಲಿ ನಾವಿದ್ದೇವೆ. ನಾನು ಮಾಡಿದ ತಪ್ಪೇನು ಅಂತೇಳಿ ಗೊತ್ತಿಲ್ಲದೆ ಒಂದು ರಾತ್ರಿಯಿಂದ ಬೆಳಗ್ಗೆ ನಡುವೆ ಜೀವ ಹೋಗುವಂತಹ ಪರಿಕಲ್ಪನೆಗಳು ಈ ದೇಶದಲ್ಲಿ ಅಲ್ಲಲ್ಲಿ ಬೆಳೆಯುತ್ತಾ ಇದೆ. ರಾತ್ರಿ ಮಲಗಿದಂತಹ ಸಂದರ್ಭದಲ್ಲಿ ಬೆಳಗ್ಗೆ ಎದ್ದೇಳುವ ಮುಂಚೆ ರಾತ್ರಿ ಮತ್ತು ಹಗಲಿನ ನಡುವೆ ಮನೆಗಳು ಧ್ವಂಸಗೈಯಲ್ಪಡುತ್ತದೆ, ಬುಲ್ಡೋಸರ್ ದಾಳಿಗಳು ನಡೆಯುತ್ತದೆ. ಈ ಸಮಾಜದಲ್ಲಾಗಿದೆ ನಾವು ನೀವು ಬದುಕ್ತಾ ಇರುವುದನ್ನುವುದನ್ನು ಕೂಡ ನಾವು ಅರ್ಥ ಮಾಡಿಕೊಳ್ಬೇಕಾಗಿದೆ. ಈ ಎಲ್ಲದರ ನಡುವೆ ಈ ಒಕ್ಕೆತ್ತೂರಿನಂತಹ ಈ ಪ್ರದೇಶದಲ್ಲಿ ಸಮಾಜವನ್ನ ಕಟ್ಟುವಂತಹ ಈ ಕೆಲಸಗಳೇನಿದೆ, ಇದು ಕೇವಲ ವೇದಿಕೆಗಳಿಗೆ ಸೀಮಿತ ಆಗಬಾರದು. ನಾನು ಮತ್ತು ಇಲ್ಲಿಗ ಸನ್ಮಾನಿಸಲ್ಪಟ್ಟವರು ಅಥವಾ ಇಲ್ಲಿರುವಂತಹ ಗಣ್ಯರು ಮಾತ್ರ ವೇದಿಕೆಗೆ ಸೀಮಿತವಾಗುವಂತ ಒಂದು ಸಮಾಜದಲ್ಲಿ ನಾವು ಇರಬಾರದು. ಬದಲಾಗಿ ಇದು ಸಮಾಜದಲ್ಲಿ ಎಲ್ಲರೊಂದಿಗೆ ಸೇರಿ ಒಗ್ಗೂಡಿ ನಡೆಯುವಂತಹ ಒಂದು ವ್ಯವಸ್ಥೆಗಳು ನಿರ್ಮಾಣ ಆಗಬೇಕು. ನನ್ನ ತರಗತಿಯಲ್ಲಿ, ನನ್ನ ಕಾಲೇಜು ಜೀವನದಲ್ಲಿ ನನ್ನೊಂದಿಗೆ ಒಟ್ಟಿಗೆ ಇದ್ದು ಮಧ್ಯಾಹ್ನ ಕ್ಯಾಂಟೀನಿನಲ್ಲಿ ಒಟ್ಟಿಗೆ ಊಟವನ್ನ ಮಾಡಿ ಹಲವು ಸಂದರ್ಭದಲ್ಲಿಯೂ ಕೂಡ ಪರಸ್ಪರ ಸಂತೋಷಗಳನ್ನ, ಒಳ್ಳೆಯ ನಿಮಿಷಗಳನ್ನ ಕಳೆದಂತಹ ಗೆಳೆಯರು ಇವತ್ತು ನನ್ನ ವಿರುದ್ಧವಾಗಿ ಅಥವಾ ನಮ್ಮ ಸಮಾಜದ ವಿರುದ್ಧವಾಗಿ ಅಥವಾ ಸಮಾಜವನ್ನು ಒಡೆಯುವಂತಹ ರೀತಿಯ ಸ್ಟೇಟಸ್ ಗಳನ್ನು ಹಾಕುವಾಗ ಬಹಳ ಬೇಸರ ಉಂಟು ಮಾಡ್ತಾ ಇದೆ.
ಒಟ್ಟಾಗಿ ಕೈ ಹಿಡಿದು ಶಾಲಾ ದಿನಗಳು ನಡೆದಂತಹ ಗೆಳೆಯರು ಇವತ್ತು ಮುಖಲಿ ತಿರುಗಿಸಿಕೊಂಡು ಹೋಗುವಂತಹ ವಾಸ್ತವತೆಯನ್ನು ನೋಡುವಾಗ ಮನಸ್ಸಲ್ಲಿ ನೋವುಗಳು ಉಕ್ಕಿ ಬರ್ತಾ ಇದೆ. ಒಂದು ಕೊರೋನಾವನ್ನು ನಾವು ಈ ಕಾಲದಲ್ಲಿ ನೋಡಿದ್ದೇವೆ. ತನ್ನ ಮನೆಯ ತನ್ನನ್ನು ಸಾಕಿದಂತಹ ತಂದೆಯ ಶವಶರೀರವನ್ನ ಮೃತ ಶರೀರವನ್ನು ಕೂಡ ಸಂಸ್ಕಾರ ಮಾಡಲಿಕ್ಕೆ ತಯಾರಿಲ್ಲದ ಮಕ್ಕಳನ್ನು ನಾವು ನೋಡಿದ್ದೇವೆ. ಮಕ್ಕಳ ಶವವನ್ನ ಮೃತ ಶರೀರವನ್ನ ಸಂಸ್ಕಾರ ಮಾಡಲಿಕ್ಕೆ ಆಗದಂತಹ ತಂದೆ ತಾಯಿಯನ್ನು ಕೂಡ ನಾವು ನೋಡಿದ್ದೇವೆ. ಅದು ಈ ಸಮಾಜಕ್ಕೆ ಈ ಜಗತ್ತು ಹೋಗುತ್ತಾ ಇರುವಂತಹ ದಾರಿಗಳಿಗೆ ಸೃಷ್ಟಿಕರ್ತನು ತೋರಿಸಿದಂತಹ ಪಾಠಗಳಾಗಿದೆ. ಇಂತಹ ವಿಚಾರಗಳನ್ನು ನೋಡಿದ ನಂತರವೂ ಕೂಡ ಈ ಸಮಾಜ ಬದಲಾಗದೆ ಒಬ್ಬ ಬುದ್ಧಿಮಾಂದ್ಯ ಒಂದು ಸಮಾಜಕ್ಕೆ ನಡೆದು ಹೋಗುವಂತಹ ಸಂದರ್ಭದಲ್ಲಿ 30 ಮಂದಿ ಕ್ರಿಕೆಟ್ ಆಡುವವರು ಹೊಡೆದು ಹುಚ್ಚು ನಾಯಿಗಿಂತಲೂ ಕಡೆಯ ರೀತಿಯಲ್ಲಿ ಆ ವ್ಯಕ್ತಿಯನ್ನು ಕೊಲ್ಲುವಂತ ಮನಸ್ಥಿತಿ ನಮ್ಮ ಜಿಲ್ಲೆಯಲ್ಲಿ ಕಾಣ್ತಾ ಇದೆ ಅಂತ ಹೇಳಿದ್ರೆ ಈಗಾಗಲೇ ಈ ಸಹೋದರ ಕೊಟ್ಟಂತಹ ಸಂದೇಶಗಳ ಅರ್ಥವೇನು? ತನ್ನ ಹಸಿವನ್ನು ನೀಗಿಸಿದ್ದು ಒಂದು ಮಸೀದಿಯ ಅಕ್ಕಿ ಅಂತ ಹೇಳುವಾಗ, ನನ್ನ ಹಸಿವನ್ನು ನೀಗಿಸಿದ್ದು ದೇವಸ್ಥಾನದ ಊಟ ಅಂತ ಹೇಳುವಾಗ, ನನ್ನ ಹಸಿವನ್ನ ನೀಗಿಸಿದ್ದು ಯಾವುದೋ ಕೊರ್ಪುಳು ಕೊಟ್ಟಂತಹ ದುಡ್ಡು ಅಂತ ಹೇಳುವಾಗ, ಈ ಸಮಾಜ ಯಾಕೆ ಇಷ್ಟು ಕೆಟ್ಟು ಹೋಗ್ತಾ ಇದೆ ಅನ್ನೋದನ್ನ ಈ ಕಾಲಘಟ್ಟದಲ್ಲಿ ನಾವು ಅರ್ಥ ಮಾಡಿಕೊಳ್ಬೇಕಾಗಿದೆ. ನಿನ್ನ ಮನೆಯನ್ನ ಕಟ್ಟಲಿಕ್ಕೆ ನಾನು ಮರಳು ತಂದಿದ್ದೇನೆ ಅಂತ ಹೇಳುವಾಗ, ಆ ಮರಳನ್ನ ಉಚಿತವಾಗಿ ನೀಡಿದಂತ ವ್ಯಕ್ತಿಯನ್ನ ಕೊಳ್ಳುವಂತಹ ಮನಸ್ಥಿತಿಗಳು ನಮ್ಮ ಸಮಾಜದಲ್ಲಿ ಬೆಳೆಯುವಾಗ ನಾವು ಈ ರಿಯಾಜು, ಈ ಹೆಗಡೆ, ಈ ಯಕ್ಷಗಾನ ಕಲಾವಿದ, ಈ ಅಶ್ರಫು, ಈ ಇಕ್ಬಾಲ್, ನಾವು ಈ ಸಮಾಜಕ್ಕೆ ಒಂದು ಸಂದೇಶವನ್ನು ನೋಡಬೇಕು. ಏನಂತ ಹೇಳಿದ್ರೆ ಈ ಕಾಲಘಟ್ಟದ ಅಗತ್ಯತೆ ಮನಸ್ಸುಗಳನ್ನ ಕಟ್ಟುವುದಾಗಿದೆ, ಸಮಾಜವನ್ನ ಕಟ್ಟುವುದಾಗಿದೆ. ಈ ಸಂದೇಶವನ್ನ ನಾವು ಯಾವಾಗ ಜೋರಾಗಿ ಹೇಳಲಿಕ್ಕೆ ತಯಾರಾಗುತ್ತೇವೆಯೋ, ಯಾವಾಗ ನಿಮ್ಮ ಮಕ್ಕಳ ತಟ್ಟೆಗೆ ಅನ್ನವನ್ನ ಹಾಕಿ ಆ ಮಗುವಿನ ಬಾಯಿಗೆ ನೀವು ಆ ಊಟವನ್ನು ಉಳಿಸುವಾಗ, ಆ ಮಗುವಿಗೆ ನಿನ್ನ ಸಹೋದರ ಯಾರು, ಈ ಸಮಾಜ ಏನು, ನಾವು ಯಾಕೆ ಸೌಹಾರ್ದತೆಯಿಂದ ಬದುಕಬೇಕಂತ ಹೇಳಿ ತಾಯಿ ತನ್ನ ಮಗುವನ್ನ ಬೆಳೆಯುವಾಗ ಆ ಮಗುವಿನ ಮನಸ್ಸಿಗೆ ಒಳ್ಳೆಯ ಸಂದೇಶವನ್ನು ಹಾಕಿ ಕೊಡುತ್ತಾಳೋ ಆ ಸಮಾಜವನ್ನಾಗಿದೆ ನಾವು ಕನಸು ಕಾಣಬೇಕಾದದ್ದು. ಅದಕ್ಕೆ ಬದಲಾಗಿ ಕೊಲ್ಲುವಂತಹ, ಒಬ್ಬನ ಜೀವವನ್ನ ಹೀರುವಂತಹ, ದ್ವೇಷವನ್ನು ಹಬ್ಬಿಸುವಂತಹ ಮನಸ್ಸುಗಳಿಗೆ ವಿರುದ್ಧವಾದಂತಹ ಸೌಹಾರ್ದತೆಯ ಮನಸ್ಸುಗಳು ಈ ಜಿಲ್ಲೆಯಲ್ಲಿ, ಈ ಮಣ್ಣಲ್ಲಿ ಬೆಳೆಯಬೇಕಾಗಿದೆ. ನಾನು ಮೊನ್ನೆ ಕೊಪ್ಪಳ ಅನ್ನುವಂತಹ ಒಂದು ಪ್ರದೇಶದಲ್ಲಿ ಉರುಸ್ ಕಾರ್ಯಕ್ರಮಕ್ಕೆ ಹೋದಾಗ ನನ್ನ ಪಕ್ಕದಲ್ಲಿ ಒಂದು ಹಿಂದೂ ಸಮಾಜದ ಒಬ್ಬ ಲೀಡರ್ ಕೂತಿದ್ರು. ಅವರು ನನ್ನಲ್ಲಿ ಮಾತಾಡುತ್ತಾ ಕೇಳಿದಂತಹ ಮಾತು, ನಿಮ್ಮ ಊರಲ್ಲಿ ಹಿಂದೂ ಮತ್ತು ಮುಸ್ಲಿಂ ಪರಸ್ಪರ ಮಾತಾಡುವುದಿಲ್ವಾ ಅಂತೇಳಿ. ಅಂದ್ರೆ ನಮ್ಮ ಜಿಲ್ಲೆಯ ಬಗ್ಗೆ ಅಷ್ಟಕ್ಕೂ ಕೂಡ ಕೆಟ್ಟ ಸಂದೇಶಗಳಾಗಿದೆ ಹೊರನಾಡುಗಳಿಗೆ ಹೋಗ್ತಾ ಇರುವಂತಹದ್ದು. ಇಂತಹ ಸಂದರ್ಭದಲ್ಲಿ ಈ ಜಿಲ್ಲೆಯ ಭಾವೈಕ್ಯತೆಯನ್ನ, ಭ್ರಾತೃತ್ವವನ್ನ, ಸೌಹಾರ್ದತೆಯನ್ನ ಉಳಿಸುವಂತಹ ಕೆಲಸಗಳು ಮಸೀದಿ ಭಾರವಾಹಿಗಳು, ದೇವಸ್ಥಾನ ಸಮಿತಿಯ ನಾಯಕರು, ಅದೇ ರೀತಿ ಚರ್ಚುಗಳ ಸಭೆಗಳು ನಡೆಸಿದ್ರೆ ಖಂಡಿತವಾಗಿಯೂ ಈ ಊರುಗಳು ಹಚ್ಚ ಹಸಿರಾಗಿ ಸೌಹಾರ್ದತೆಯ ಬೀಡಾಗಿ ಇನ್ನಷ್ಟು ಹಸಿದ ಹೊಟ್ಟೆಗಳಿಗೆ ಅನ್ನವನ್ನ ಹಾಕುವಂತಹ, ಬಟ್ಟೆ ಇಲ್ಲದವರಿಗೆ ಬಟ್ಟೆಯನ್ನು ನೀಡುವಂತಹ, ಬಡವರಿಗೆ ಅವರ ಬಡತನವನ್ನ ನೀಗಿಸುವಂತಹ ಕೆಲಸವನ್ನ ಮಾಡಬಹುದು. ಈ ಒಕ್ಕೆತ್ತೂರು ಅನ್ನುವಂತಹ ಊರು ಸದಾ ನಾನು ಚಿಕ್ಕಂದಿನಿಂದಲೂ ಕಂಡು ಬೆಳೆದಂತಹ ಊರಾಗಿದೆ. ನಾನು ನೆನಪಿಸಲೇಬೇಕಾದಂತ ಒಬ್ಬ ಯುವಕ ಈ ಊರಲ್ಲಿ ಬದುಕಿದ್ದ, BM ಬಶೀರ್ ಅಂತ ಹೇಳಿ ಬಹಳಷ್ಟು ಸಮಾಜ ಸೇವೆಗಳನ್ನು ಮಾಡಿಕೊಂಡು ಈ ಊರಲ್ಲಿ ಬದುಕಿದ್ದಂತ ಒಬ್ಬ ಯುವಕ. ಆತನ ಯೌವನದಲ್ಲೇ ಅಪಘಾತದಲ್ಲಿ ಮರೆಯಬೇಕಾದಂತ ಒಂದು ಅನಿವಾರ್ಯತೆ ಸೃಷ್ಟಿಯಾಯಿತು. ಸೃಷ್ಟಿಕರ್ತನ ತೀರ್ಮಾನ ಆದ್ರೂ ಕೂಡ ಆ BM ಬಶೀರನ್ನ ಈ ಒಕ್ಕೆತ್ತೂರಿನ ಮಣ್ಣಿನಲ್ಲಿ ನೆನೆಸದೆ ಹೋಗ್ಲಿಕ್ಕೆ ಸಾಧ್ಯವಿಲ್ಲ. ಅಲ್ಲಾಹನು ಆ ಸಹೋದರನ ಕಬರನ್ನ ಮಗಫಿರತ್ ಮಾಡಲಿ, ಇನ್ನಷ್ಟು ಬೆಳಕುಗಳನ್ನು ನೀಡಲಿ, ನಾಳೆ ಜನ್ನಾತುಲ್ ಫಿರ್ದೌಸಿನಲ್ಲಿ ನಮ್ಮನ್ನ ಒಂದುಗೂಡಿಸಲಿ. ನಾವೆಲ್ಲರೂ ಕೂಡ ಒಂದನ್ನ ಹೇಳೋಣ, ಸಮಾಜವನ್ನ ಕಟ್ಟುವಂತ ವಿಚಾರಗಳು ಬಂದಾಗ, ನ್ಯಾಯದ ಕುರಿತು ಮಾತನಾಡಲು ಬಂದಾಗ ನಾವೆಲ್ಲರೂ ಕೂಡ ಜೊತೆಯಾಗೋಣ, ಒಟ್ಟಾಗಿ ಸೇರೋಣ ಅಂತ ಹೇಳಿಕೊಳ್ಳುತ್ತಾ ನನ್ನ ಮಾತಿಗೆ ವಿರಾಮವನ್ನು ಹಾಕ್ತಾ ಇದ್ದೀನಿ. ವಾಖಿರ್ ದಾವಾನಾ ಅನಿಲ್ ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ.